ಶ್ರೀರಂಗಪಟ್ಟಣ ಬಸ್ ನಿಲ್ದಾಣ ಇತ್ತೀಚೆಗೆ ಕಳ್ಳರಿಗೆ ಹಾಟ್ ಸ್ಪಾಟ್ ಎಂಬಂತಾಗಿದೆ. ಈ ನಿಲ್ದಾಣದಲ್ಲಿ ಮಹಿಳೆಯರ ಒಡವೆ, ಪುರುಷರ ಪರ್ಸ್ ಮತ್ತು ಮೊಬೈಲ್ಗಳೇ ಕಳ್ಳರ ಟಾರ್ಗೆಟ್ ಆಗಿದೆ. ಕಳ್ಳರು ರಶ್ ಇರುವ ಬಸ್ಗಳನ್ನೇ ಟಾರ್ಗೆಟ್ ಮಾಡಿ ಪ್ರಯಾಣಿಕರ ಸೋಗಿನಲ್ಲಿ ಹತ್ತುತ್ತಾರೆ. ಆನಂತರ ಸಿಕ್ಕವರ ಬಳಿ ಪಿಕ್ ಪಾಕೆಟ್ ಮಾಡಿ ಎಸ್ಕೇಪ್ ಆಗ್ತಾರೆ. ಇವರ ಹಾವಳಿ ಬ್ರೇಕ್ ಹಾಕಲು ಬಸ್ ನಿಲ್ದಾಣದಲ್ಲಿ ಸಿಸಿಟಿವಿ ಅಳವಡಿಸಿ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಿದ್ರು. ಕಳ್ಳರ ಹಾವಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇದರಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ಇತ್ತ ಪೊಲೀಸರು ಸಹ ಹೈರಾಣಾಗಿದ್ದಾರೆ. ಕಾರ್ ಟರ್ನ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬೈಕ್ಗೆ ಕಾರ್ ಡಿಕ್ಕಿಯಾದ ಪರಿಣಾಮ ಬೈಕ್ ಹಾಗೂ ಸವಾರ ಹಾರಿ ಬಿದ್ದಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಬಣಕಲ್ ಪಟ್ಟಣದಲ್ಲಿ ನಡೆದಿದೆ. ಅಪಘಾತದಲ್ಲಿ ಬೈಕ್ ಸವಾರನ ಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ. ಗಾಯಾಳು ಚಕ್ಕಮಕ್ಕಿಯ ಮುಸಾಫಿರ್ನನ್ನ ಮಂಗಳೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಬಣಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನಲ್ಲಿ ಶಿಕ್ಷಣ ತಳಮಟ್ಟಕ್ಕೇರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸ್ಪರ್ಧಾತ್ಮಕ ಪರೀಕ್ಷೆ ಉಚಿತ ತರಬೇತಿಗೆ ಮಾಡ್ತಾ ಇದೆ. ನಗರದ ಕೇಂದ್ರ ಗ್ರಂಥಾಲಯದಲ್ಲಿ ನವೆಂಬರ್ 22ರಿಂದ ಆರಂಭವಾಗಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೀತಾ ಇದೆ. ಈಗಾಗಲೇ ಶಿಬಿರಾರ್ಥಿಗಳಿಗೆ ಪರಿಸರ ಅಧ್ಯಯನ, ಮಾನಸಿಕ ಸಾಮರ್ಥ್ಯ, ಭಾರತೀಯ ಸಂವಿಧಾನ ವಿಷಯಗಳನ್ನು ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ಪೂರ್ಣಗೊಳಿಸಲಾಗಿದ್ದು ಈಗ ಭೂಗೋಳಶಾಸ್ತ್ರ ವಿಷಯ ಬೋಧನೆ ನಡೀತಾ ಇದೆ. ಜಿಲ್ಲಾಧಿಕಾರಿಗಳು ಹಾಗೂ ರಾಯಚೂರು ಸಹಾಯಕ ಆಯುಕ್ತರು ಮುತುವರ್ಜಿ ವಹಿಸಿ ತರಬೇತಿಗೂ ಮುನ್ನ ಒಂದು ಪರೀಕ್ಷೆಯನ್ನು ಏರ್ಪಡಿಸಿ ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದ 100 ವಿದ್ಯಾರ್ಥಿಗಳಿಗೆ ತರಬೇತಿ ನಡೆಸಲಾಗ್ತಾ ಇದೆ. ಆಸಕ್ತ ಇತರ ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡಿರುವುದರಿಂದ ಇತರೆ 50 ವಿದ್ಯಾರ್ಥಿಗಳು ತರಬೇತಿಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಅಂತ ತರಬೇತಿ ನಡೆಸ್ತಾ ಇರುವವರು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಪ್ರಾರಂಭಿಸುವ ಚಿಂತನೆ ಇದ್ದು ಇದಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳು ಕೈಜೋಡಿಸುವ ಭರವಸೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮೈಸೂರಿನ ಬೈಲಕುಪ್ಪೆ ಪೊಲೀಸ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದವನನ್ನ ಬಂಧಿಸಲಾಗಿದೆ. 3 ದಿನಗಳ ಹಿಂದೆ ದಿಲೀಪ್ ಗೌಡ ಎಂಬಾತ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಬೈಲಕುಪ್ಪೆ ಪೊಲೀಸರ ಬಗ್ಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದ. ಅಲ್ಲದೆ ಪೊಲೀಸರ ಕಾರ್ಯವೈಖರಿಯನ್ನ ಪ್ರಶ್ನಿಸಿ ಸಾರ್ವಜನಿಕ ವಲಯದಲ್ಲಿ ಇಲಾಖೆಗೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾತನಾಡಿದ. ಪೊಲೀಸರಿಗೆ ವಾರ್ನ್ ಮಾಡುವ ಶೈಲಿಯಲ್ಲಿ ಶಬ್ದವನ್ನ ಬಳಸಿದ್ದ. ಹೀಗಾಗಿ ಈತನನ್ನ ಬೆಂಗಳೂರಿನಲ್ಲಿ ವಶಕ್ಕೆ ಪಡೆಯಲಾಗಿದೆ. ಬಂಧಿತ ದಿಲೀಪ್ ಪಿರಿಯಾಪಟ್ಟಣ ತಾಲೂಕಿನ ಬೂತನಹಳ್ಳಿ ಗ್ರಾಮದವನು ಅಂತ ಗೊತ್ತಾಗಿದೆ. ಮಂಗಳೂರಿನ ಮರುವೂರು ಕೆಂಜಾರು ಪ್ರದೇಶದಲ್ಲಿ ವಧೆ ಮಾಡಿದ ಸ್ಥಿತಿಯಲ್ಲಿ 3 ಗೋವುಗಳು ಕಳೆಬರ ಪತ್ತೆಯಾಗಿದೆ. ಅರಣ್ಯ ಪ್ರದೇಶದಲ್ಲಿ 100 ಗೋವುಗಳ ಹತ್ಯೆ ನಡೆಸಿರುವ ಬಗ್ಗೆ ಹಿಂದೂ ಸಂಘಟನೆಗಳು ಆರೋಪಿಸಿ ಆಕ್ರೋಶ ಹೊರಹಾಕಿದೆ. ಸ್ಥಳಕ್ಕೆ ಬಜಪೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗೋ ಹತ್ಯೆ ನಡೆಸಿದ ಸ್ಥಳದಲ್ಲೇ ಒಂದು ಜೀವಂತ ದನ, 2 ಕರುಗಳು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸ್ಥಳೀಯ ಕಪಿಲ ಗೋಶಾಲೆಯ ಗೋವುಗಳನ್ನ ಕದ್ದು ತಂದಿರುವ ಶಂಕೆ ವ್ಯಕ್ತವಾಗಿದೆ. ಗೋ ಹಂತಕರನ್ನ ಶೀಘ್ರ ಪತ್ತೆ ಹಚ್ಚುವಂತೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಕಾರ್ಯಕರ್ತರು ಆಗ್ರಹಿಸಿದ್ದು ಸೋಮವಾರದವರೆಗೂ ಗಡುವು ನೀಡಿ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ತೆಲುಗು ನಟ ಬಾಲಯ್ಯ ಪೋಸ್ಟರ್ಗೆ ಅಭಿಮಾನಿ ಬಿಯರ್ನಿಂದ ಅಭಿಷೇಕ ಮಾಡಿದ್ದಾನೆ. ಕಂಠಪೂರ್ತಿ ಕುಡಿದು ಬಾಲಯ್ಯ ನಟನೆಯ ಅಖಂಡ 2 ಸಿನಿಮಾಗೆ ಬಂದ ಅಭಿಮಾನಿ ಚಿತ್ರದ ಪೋಸ್ಟರ್ಗೆ ಬಿಯರ್ನಿಂದ ಅಭಿಷೇಕ ಮಾಡಿದ್ದಾನೆ. ರಾಯಚೂರು ನಗರದ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬಾಲಯ್ಯಗೆ ಜೈಕಾರ ಹಾಕುತ್ತಾ ಪೋಸ್ಟರ್ಗೆ ಬಿಯರ್ ಅಭಿಷೇಕ ಮಾಡಿದ್ದು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಸೋಸಲೆ ಗ್ರಾಮದಲ್ಲಿ ಘಟನೆ ನಡೆದಿದೆ. 26 ವರ್ಷದ ಹುಂಡಿ ಗ್ರಾಮದ ಸಿದ್ದಲಿಂಗ ಮೃತ ದುರ್ದೈವಿ. ಮುಂದೆ ಹೋಗ್ತಾ ಇದ್ದ ಆಟೋ ಓವರ್ಟೇಕ್ ಮಾಡಲು ಯತ್ನಿಸಿದ್ದ ಲಾರಿ ಚಾಲಕನ ಅಜಾಗರೂಕತೆಯಿಂದಲೇ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಬನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ವಿಪರೀತವಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ದೊಡ್ಡಕುಂದೂರು ಗ್ರಾಮದಲ್ಲಿ ಕಾಡಾನೆ ಕಾಣಿಸಿಕೊಂಡಿದ್ದು ಪಟಾಕಿ ಸಿಡಿಸಿ ಸ್ಥಳೀಯರು ಓಡಿಸಿದ್ದಾರೆ. ಕೃಷಿ ಜಮೀನುಗಳಿಗೆ ಕಾಡಾನೆಗಳು ಲಗ್ಗೆ ಇಡ್ತಾ ಇದ್ದು ಬೆಳೆಗಳನ್ನು ನಾಶಪಡಿಸ್ತಾ ಇದೆ. ವನ್ಯ ಮೃಗಗಳ ಕಾಟಕ್ಕೆ ಕಾಫಿನಾಡಿನ ಜನರು ಬೇಸತ್ತಿದ್ದು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ವ್ಯಕ್ತಿಯ ಮೇಲೆ ಅಪರಿಚಿತರು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿರೋ ಘಟನೆ ಮೈಸೂರಿನ ಟಿ ನರಸೀಪುರ ಪಟ್ಟಣದಲ್ಲಿ ನಡೆದಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ 32 ವರ್ಷದ ವಿನೋದ್ ಮೃತಪಟ್ಟಿದ್ದು ಈತ ಟಿ ನರಸೀಪುರದ ಹಳೆ ತಿರುಮಕೂಡಲು ನಿವಾಸಿ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಶ್ವಾನದಳ ಟಿ ನರಸೀಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಗೆ ನಿಖರ ಕಾರಣ ತಿಳಿದುಬಂದಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ನಿವೃತ್ತ ಸೇನಾಧಿಕಾರಿಗಳು ಹಾಗೂ ದೇಶಭಕ್ತ
ಸೈಕಲಿಸ್ಟ್ಗಳ ಜಾಗರಣ ಜಾಥಾ ಎಲ್ಲರ ಗಮನ ಸೆಳೆಯಿತು. 3600 ಕಿಲೋಮೀಟರ್ ಸ್ವದೇಶಿ ಜಾಗರಣ ಸೈಕಲ್ ಯಾತ್ರೆಯಲ್ಲಿ ನೂರಾರು ಮಂದಿ ಭಾಗವಹಿಸಿದ್ರು. ಸತ್ಯಸಾಯಿ ಸನಾತನ ಚಾರಿಟೇಬಲ್ ಅರ್ಜುನ್ ಬೆಟ್ಟಹಳ್ಳಿಯಿಂದ ಆರಂಭವಾಗಿ ಕುಣಿಗಲ್ ಬೈಪಾಸ್ ಮೂಲಕ ಮಾಗಡಿ ಮಾರ್ಗವಾಗಿ ರಾಮನಗರದತ್ತ ಜಾಥಾ ಸಾಗಿತು. ಯಾತ್ರೆಯುದ್ದಕ್ಕೂ ಸ್ವದೇಶಿ ಬಳಸಿ ದೇಶ ಬೆಳೆಸಿ ಎಂಬ ಸಂದೇಶ ಸಾರಿ ಜಾಗೃತಿ ಮೂಡಿಸಿತು.